ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಂಟು? ಅವರು ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ? ಕರೆಂಟ್ ಸಿಚುವೇಷನಲ್ಲಿ ನೀವು ಅನುಭವಿಸ್ತಾ ಇರುವಂತಹ ನೋವು ಇರ್ಬೋದು, ದುಃಖ ಇರ್ಬೋದು, ಅಥವಾ ಒಂದು ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಗೊಂದಲಕ್ಕೆ ಏನು ಉತ್ತರ ಉಂಟು ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಮತ್ತು ಪರ್ಸ್ನಲ್ ರೀಡಿಂಗಲ್ಲಿ ನಾನು ನಿಮಗೆ ರೀಡಿಂಗ್ ಮಾಡಿಬಿಟ್ಟು ಪರಿಹಾರ ಕೂಡ ಹೇಳ್ತೇನೆ, ಸುಲಭದಲ್ಲಿ ಮಾಡುವಂಥದ್ದು. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ಮದುವೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ಅಥವಾ ನಿಮ್ಮ ವ್ಯಕ್ತಿ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ಯಾರಾದರೂ ನಿಮ್ಮ ಮ್ಯಾರೇಜ್ಗೆ ಹೋಗ್ತಾ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಅಥವಾ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಅಥವಾ ಬಿಸ್ನೆಸ್ ಗ್ರೋತ್ ಆಗ್ತಾ ಇಲ್ಲ, ಅಥವಾ ನೀವು ಅಂದ್ಕೊಂಡಂತೆ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ, ನೆಗೆಟಿವ್ ಎನರ್ಜಿ ಇರ್ಬೋದು. ಸೊ ಏನೇ ಒಂದು ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ ನೋಡುವ. ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿ, ಪಾಸಿಟಿವ್ ಆಗಿರಿ. ಸೊ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡಬೇಕು, ಬೇಸರ ಪಟ್ಕೊಳ್ಬಾರ್ದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅದು ಫ್ರೀ ಆಗಿರುತ್ತೆ, ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ. ಬಟ್ ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ರೀಡಿಂಗ್ ಬೇಕು ಅಂದರೆ ಹೇಳಿ. ತಾಳ್ಮೆಯಿಂದರಿ ನೋಡುವ. ಇಲ್ಲಿ ಅಂದರೆ ನೀವು ಎಲ್ಲ ವಿಷಯದಲ್ಲಿ ರೆಡಿ ಇದ್ದೀರಾ, ಓಕೆ ಇದ್ದೀರಾ. ಬಟ್ ಕೆಲವೊಂದು ಸಲ ಗೊಂದಲಗಳಾಗ್ತಾ ಉಂಟು ಸಮಸ್ಯೆಯಲ್ಲಿ. ಅಂದರೆ ಎಲ್ಲ ಒಂದು ಕಡೆ ನೀವು ಆಲೋಚನೆ ಮಾಡದ ಥರ ಸಮಸ್ಯೆಗಳು ಬರ್ತಾ ಇರ್ಬೋದು, ಅಥವಾ ಬಂದಿರ್ಬೋದು. ನಿಮ್ಮ ಲೈಫಲ್ಲಿ ನೀವು ಸೆಟಲ್ ಆಗಬೇಕು, ಅಥವಾ ಒಂದು ಫಿನಾನ್ಷಿಯಲ್ ಆಗಿ ಓಕೆ ಆಗಬೇಕು ಅಂತ ಇತ್ತು ಮನಸ್ಸಿನಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ರೂ ಕೆಲವೊಮ್ಮೆ ಹತಾಶೆ, ನೋವು, ಸಡನ್ನಾಗಿ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ನೋವಾಗೋ ಥರ ಮಾತುಗಳು ಬರ್ತಾ ಇರ್ಬೋದು, ಅಥವಾ ಮನೆಯಲ್ಲಿ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಕೂಡ ಇಲ್ಲ ಅಂತ ಹೇಳ್ಬೋದು. ಏನಕ್ಕಂದರೆ ಈ ಸಿಚುವೇಷನಲ್ಲಿ ಅಂದರೆ ನೀವು ಕೆಲವೊಮ್ಮೆ ಅಂದ್ಕೊಳ್ತೀರಾ, ಇಂಥ ಲೈಫ್ ಯಾರಿಗೂ ಸಿಗಬಾರ್ದು, ನನ್ನ ಲೈಫಲ್ಲಿ ನಾನೇನು ಆಗ್ತಾ ಇದ್ದೇನೆ, ಏನು ಪಡ್ಕೊಳ್ತಾ ಇದ್ದೇನೆ, ಅಥವಾ ನಾನು ಎಲ್ಲವನ್ನು ಕಲ್ಕೊಂಡ್ಬಿಟ್ನಾ, ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತೀರಾ, ಹೌದಾ ಅಲ್ವಾ? ಕಮೆಂಟಲ್ಲಿ ಹೇಳಬೇಕು ನೀವು, ಎಸ್ ಸರ್ ನೋ, ನಿಮಗೆ ಇದು ಅನ್ವಯ ಆಯಿತಾ ಇಲ್ವಾ ಅಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಮತ್ತಿಲ್ಲಿ ನೋಡಿ, ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋಕ್ಕಿಂತ ಮುಂಚೆ ಕೆಲವೊಮ್ಮೆ ಬಿರುಗಾಳಿಗಳು ಬರುತ್ತೆ. ಸೊ ಬಿರುಗಾಳಿ ಬಂದ ತಕ್ಷಣ ನಾವು ಇಲ್ಲ ನಮ್ಮ ಲೈಫ್ ಸ್ಪಾಯ್ಲ್ ಆಗೋಯ್ತು, ನೆಕ್ಸ್ಟ್ ನಮಗೆ ಫ್ಯೂಚರೇ ಇಲ್ಲ ಹಂಗಂತ ಆಲೋಚನೆ ಮಾಡೋದಲ್ಲ. ಸೊ ನೀವು ಸ್ಟ್ರಾಂಗ್ ಆಗಿರಬೇಕು ಯಾವಾಗಲೂ ನಾನು ಹೇಳ್ತೇನೆ. ಏನಕ್ಕಂದರೆ ಈಗಿನ ಪರಿಸ್ಥಿತಿ ನಿಮಗೆ ತುಂಬ ನೋವು ಕೊಡ್ತಾ ಇರ್ಬೋದು, ಅಥವಾ ನೀವು ಒಬ್ಬಂಟಿ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ಬಟ್ ಇಲ್ಲಿ ದೇವರು ಡಿವೈನ್ ಏಂಜಲ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಕೇಳ್ಬೋದು, ಅಕ್ಕ ಎಷ್ಟಂತ ಟೆಸ್ಟ್ ಮಾಡ್ತಾರೆ, ಏನಕ್ಕೆ ಹೀಗೆ ಅಂತ. ಅಂದರೆ ಕೆಲವೊಂದು ಕರ್ಮಗಳು ಸಾಕಬೇಕು ಅಲ್ಲ, ಕಾರ್ಮಿಕ್ ಟೆಟ್ ಎಲ್ಲನೂ ಇರುತ್ತೆ, ಗೊತ್ತಾಯ್ತಾ. ಲೈಫ್ ಸೈಕಲಲ್ಲಿ ಯಾವುದು ಕೂಡ ಈಸಿಯಾಗಿ ಸಿಕ್ಬಿಟ್ರೆ ಅದು ನಮಗೆ ವ್ಯಾಲ್ಯೂ ಗೊತ್ತಿರಲ್ಲ. ನೀವು ಅಂದ್ಕೊಳ್ಬೋದು ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಲೈಫ್ ಮಾತ್ರ ಹೀಗೆ ಕಷ್ಟ ಅಂತ ನಾವು ಅಂದ್ಕೊಳ್ತೇವೆ. ಬಟ್ ಅವರ ಲೈಫಲ್ಲಿ ಕೂಡ ಸ್ಟ್ರಗಲ್ ಅನ್ನೋದಿರುತ್ತೆ, ಅದಕ್ಕೆ ಅವರು ತಕ್ಕದಾದಂತಹ ಪರಿಹಾರ ಎಲ್ಲ ಮಾಡ್ಕೊಂಡಿರ್ತಾರೆ. ಕೆಲವೊಂದನ್ನು ನಾವು ಅನುಭವಿಸಲೇಬೇಕು. ಅದು ಅನುಭವಿಸಿ ನಮಗೆ ನೆಕ್ಸ್ಟ್ ಫಲ ಅನ್ನೋದು ಅಥವಾ ಒಳ್ಳೆಯದಾಗುವುದು ಸೊ ಎಲ್ಲನಿರುತ್ತೆ. ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿಗೆ ತುಂಬ ಪ್ರೀತಿ ಇತ್ತು ನಿಮ್ಮ ಮೇಲೆ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮಗೆ ಮನಸ್ಸಿಗೆ ನೋವಾಗೋ ಥರ ಒಂದು ಮಾತನ್ನು ಹೇಳ್ತಾ ಇರ್ಬೋದು, ಅಥವಾ ಅವರ ಲೈಫನ್ನು ಮಾತ್ರ ಅವರು ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಅಥವಾ ತುಂಬ ರ್ಯಾಶ್ ಆಗಿ ಬಿಹೇವಿಯರ್ ಮಾಡ್ತಾ ಇರ್ಬೋದು. ಥರ್ಡ್ ಪಾರ್ಟಿಯಿಂದಾಗಿ ನಿಮಗೆ ನೋವಾಗ್ತಾ ಇರ್ಬೋದು. ನೀವು ನಂಬಿಕೆ ಇಟ್ಟಂತಹ ವ್ಯಕ್ತಿ ನಿಮಗೆ ಈ ಥರ ಮೋಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಪದೇ ಪದೇ ನಿಮಗೆ ನೀವೇ ಪ್ರಶ್ನೆ ಕೇಳ್ತಾ ಇರ್ಬೋದು. ಏನಂದರೆ ಇಲ್ಲಿ ಕೆಲವೊಂದು ಸಲ ಅವರಿಗೆ ಚಿನ್ನ ಯಾವುದು ತಗಡು ಯಾವುದು ಅಂತ ಗೊತ್ತಿರಲ್ಲ, ಅಂದರೆ ಕಬ್ಬಿಣ ಯಾವುದು ಅಂತ. ಸೊ ಚಿನ್ನವನ್ನು ಅವರು ಎಸೆದು ಒಂದು ಯೂಸ್ಲೆಸ್ ವಸ್ತುವಿನ ಹಿಂದೆ ಅಥವಾ ವ್ಯಕ್ತಿಯ ಹಿಂದೆ ಹೋಗಿರ್ಬೋದು. ಬಟ್ ಅದು ಅವರಿಗೆ ಅನಲೈಸ್ ಆಗುವಂತಹ ಟೈಮು ತುಂಬ ದೂರ ಇರ್ಬೋದು. ಬಟ್ 100% ಅದು ಅವರಿಗೆ ಅನಲೈಸ್ ಆಗೇ ಆಗುತ್ತೆ. ಅವರು ಏನು ತಪ್ಪು ಮಾಡಿದ್ದಾರೆ, ಏನು ನಾನು ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಮೋಸ ಮಾಡಿದೆ ನನ್ನ ಹುಡುಗ ಅಥವಾ ಹುಡುಗಿಗೆ. ಸೊ ಇಲ್ಲಿ ಮ್ಯಾರೇಜ್ ಆದವರು ಕೂಡ ರೀಡಿಂಗ್ ನೋಡ್ತಾ ಇದ್ದೀರಾ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟು ಇತ್ತೀಚಿನ ದಿನಗಳಲ್ಲಿ ನಿಮಗೆ ನೋವಾಗುವ ಥರ ಅಥವಾ
ಒಂದು ಯೂಸನ್ರು ಅಂದರೆ ಅವ್ರಿಗೆ ಬೇಕು ಅಂದರೆ ಕಾಲ್ ಮಾಡ್ತಾರೆ, ಬೇಡ ಅಂದರೆ ಇಲ್ಲ. ನಿಮ್ಮ ಒಂದು ಫೀಲಿಂಗ್ಸಿಗೆ ಅವರು ವ್ಯಾಲ್ಯೂ ಕೊಡೋದೇ ಇರ್ಬೋದು. ಸೊ ಇದೆಲ್ಲವೂ ನೋಡಿದಾಗ ಏನಾಗ್ತಾ ಉಂಟು ನಿಮಗೆ, ನನ್ನ ಲೈಫಲ್ಲಿ ನಾನು ಮೋಸ ಹೋದ್ನ, ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಸೊ ಈ ಪ್ರೀತಿಯನ್ನು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಏನು ಪಡ್ಕೊಂಡೆ. ಸೊ ಹಾಗಾದರೆ ಏನಾಗ್ತಾ ಉಂಟು, ಕೆಲವೊಂದು ಸಿಚುವೇಶನ್ಗಳಲ್ಲಿ ತುಂಬ ನಮಗೆ ನಾವು ಕೆಲಮಟ್ಟಕ್ಕೆ ಅಥವಾ ನಮಗೆ ಒಂದು ನೋವಾಗುವ ಥರ ಮನಸ್ಸಿಗೆ ಅಥವಾ ಅದರಿಂದ ಹೊರ ಬರಲಿಕ್ಕೆ ಆಗಲ್ಲ. ಬಟ್ ಅಂಥ ಟೈಮ್ನಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀನಿ. ನೀವು ಗಂಡು ಮಕ್ಳು ಇರ್ಬೋದು ಅಥವಾ ಹೆಣ್ಮಕ್ಳು ಇರ್ಬೋದು, ಮ್ಯಾರೇಜ್ ಆದವ್ರು ಇರ್ಬೋದು, ಮ್ಯಾರೇಜ್ ಆಗದೆ ಅವರು ಇರ್ಬೋದು. ಏನಂದರೆ ಏನಕ್ಕಂದರೆ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಒಂದು ನೆಕ್ಸ್ಟ್ ನೀವು ನಿರ್ಧಾರ ತಗೊಳ್ಳಿಕ್ಕೆ ಅಥವಾ ನೆಕ್ಸ್ಟ್ ನೋಡಿ ಇವತ್ತು ಕೆಟ್ಟದಿದ್ರೆ ನಾಳೆನು ಕೆಟ್ಟದ್ದು ಇರಬೇಕು, ಇವತ್ತು ಬ್ಯಾಡ್ ಟೈಮ್ ಇದ್ದರೆ ನಾಳೆನು ಹಾಗೇನೆ ಇರಬೇಕು ಅಂತ ಏನೂ ಇಲ್ಲ, ಗೊತ್ತಾಯ್ತಾ. ಸೊ ಇಲ್ಲಿ ನೀವಂದರೆ ತುಂಬ ಕಣ್ಣೀರು ಹಾಕ್ತಾ ಇದ್ದೀರ ಅಥವಾ ಒಂದು ಅತಿಯಾದ ಆಲೋಚನೆ. ಸೊ ಭಾವನಾತ್ಮಕವಾಗಿ ನಿಮಗೆ ಮೋಸ ಆಗಿರ್ಬೋದು ಅಥವಾ ಇವಾಗ ನಿಮಗೆ ಒಂದು ಲೈಫಲ್ಲಿ ಹೊಸ ಚೈತನ್ಯ ಅನ್ನೋದಿಲ್ಲ. ಸೊ ನಿಮ್ಮ ಖುಷಿ ನಿಮ್ಮ ಒಳಗೆ ಉಂಟು, ಅದನ್ನು ನೀವು ನೋಡ್ಕೊಳ್ಬೇಕು, ಗೊತ್ತಾಯ್ತಾ. ಸೊ ಇವಾಗ ನಿಮ್ಮ ವ್ಯಕ್ತಿಯನ್ನು ನೀವು ಪ್ರೀತಿ ಮಾಡಿದ್ದೀರಾ, ಅವರು ಪ್ರೀತಿ ಮಾಡಿದ್ದಾರೆ. ಸೊ ನನಗೆ ಅರ್ಥ ಆಗುತ್ತೆ. ಬಟ್ ಈ ಸಿಚುವೇಷನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಸೊ ನಾನು ನಿಮ್ಗೊಂದು ಮಂತ್ರ ಹೇಳ್ತೇನೆ. ಸೊ ಅದನ್ನು ಹೇಳ್ತಾ ಇರಿ. ಅದು ಆಲ್ಮೋಸ್ಟ್ ಎಲ್ಲ ನಿಮ್ಮ ಸಮಸ್ಯೆಗೂ ಒಂದು ಲೈಫಲ್ಲಿ ಒಂದು ಹೊಸ ಎನರ್ಜಿ ಬರಲಿಕ್ಕೂ ಸಹಾಯ ಮಾಡುತ್ತೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಸೂಕ್ಷ್ಮ ಸಮಯ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನು ನೀವು ಕಲ್ಕೊಳ್ತೀರಿ. ಕೆಲವರು ಎಲ್ಲರೂ ಅಲ್ಲ ಇಲ್ಲಿ ನೋಡಿ. ಅದೊಂದು ಸ್ವಲ್ಪ ಜಾಗೃತಿ ಆಗಿರಬೇಕು. ತುಂಬ ಹತಾಶೆ, ನಿರಾಶೆ, ಸೊ ಭಾವನಾತ್ಮಕವಾಗಿ ಒತ್ತಡ. ಸೊ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ. ಸೊ ಈ ಒಂದು ದೈವಿಕ ಮಂತ್ರವನ್ನು ಹೇಳ್ತಾ ಬನ್ನಿ. ಕ್ಲೀಮ್ ಕ್ಲೀಮ್ ಕ್ಲೀಮ್. ಸೊ ನಿಮ್ಮ ಇಷ್ಟ ದೇವರು ಯಾರನ್ನೇ ಬೇಕಿದ್ರು ನೀವು ನೆನೆಸ್ಕೊಂಡು ಇದನ್ನು ಮಾಡಬಹುದು. ನಿಮ್ಮ ಲೈಫಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಬೇಕು. ನಮಗೆ ಒಂದು ಪೀಸ್ಫುಲ್ ಆಗಿರುವಂತಹ ನೆಮ್ಮದಿಯ ಜೀವನ, ಖುಷಿಯ ಜೀವನ, ಸಂತೋಷದ ಜೀವನ ಬೇಕು ಅಂತ ಸೊ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನೋಡಿ. ನಿಮ್ಮ ಖುಷಿ ನಿಮ್ಮ ಒಳಗೆ ಉಂಟು ನೋಡಿ. ಮತ್ತು ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನಕ್ಕೆ ಹೇಳ್ತೇನೆ ಅಂದರೆ ದಿ ಮೋಸ್ಟ್ ಒಂದು ಅಂದರೆ ಹೇಳಲಿಕ್ಕೇನಾಗಲ್ಲ, ಅಷ್ಟು ಪವರ್ಫುಲ್ ಉಂಟು ನೇಚರ್ಗೆ. ಅಂದರೆ ಒಂದು ನಿಮ್ಮ ಪೇನನ್ನು ಒಂದು ರಿಲೀಫ್ ಮಾಡುವಂಥದ್ದು ಅಥವಾ ಅದನ್ನು ಕ್ಯೂರ್ ಮಾಡುವಂಥದ್ದು. ಸೊ ನಿಮಗೆ ಬೇಕಾದದ್ದು ಒಂದು ಅಟ್ರಾಕ್ಷನ್ ಮಾಡಲಿಕ್ಕೆ. ಸೊ ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ಹೇಳುತ್ತೆ, ನಿಮಗೆ ಏನು ಬೇಕು ಸೊ ಅದು ನಿಮ್ಮ ಕೆಪಾಸಿಟಿಯಲ್ಲಿ ಇರುತ್ತೆ. ನಿಮಗೆ ಏನು ಬೇಕು ಅದನ್ನು ನೀವು ಅಟ್ರಾಕ್ಟ್ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ರೀಚ್ ಆಗುವ ಥರ ಮಾಡಿ. ಏನೇ ಒಂದು ವಿಷಯ ಇದು ನನ್ನ ಜೊತೆ ಶೇರ್ ಮಾಡಿ. ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಯಾವ ಥರ ಶೇರ್ ಮಾಡೋದು, ಏನು ತಿಳ್ಕೊಳ್ತಾರೋ ಏನೋ ಅಂತ. ಸೊ ನನ್ನಿಂದಾಗಿ ನಿಮ್ಮ ಸಮಸ್ಯೆ ದೂರ ಆದರೆ ನಿಮ್ಮ ಮುಖದಲ್ಲಿ ಒಂದು ನಗು, ಸಂತೋಷ, ನೆಮ್ಮದಿಯ ಜೀವನ ನಿಮಗೆ ಸಿಕ್ಕಿದೆ. ಸೊ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಬೇರೆ ಯಾವುದೂ ಕೂಡ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಖುಷಿಯಾಗಿರಿ.